ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿ ರಾಶಿ ಚಕ್ರದ ಮೊದಲ ರಾಶಿ. ಇದರ ಅಧಿಪತಿ ಮಂಗಳ. ಅಗ್ನಿ ತತ್ವದ ಈ ರಾಶಿಯವರು ಹುಟ್ಟ ನಾಯಕರು, ಸಾಹಸಿಗಳು ಮತ್ತು ಅತ್ಯಂತ ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವವರು. ಆದರೆ ಇದೇ ವೇಗ ಮತ್ತು ಉದ್ವೇಗ ಕೆಲವೊಮ್ಮೆ ಅವರಿಗೆ ಮಾರಕ ಆಗಬಹುದು. ಮೇಷರಾಶಿಯವರು ತಮ್ಮ ಜೀವನದ ಸೌಕರ್ಯ, ಭದ್ರತೆ ಮತ್ತು ಪ್ರಾಣ ರಕ್ಷಣೆಗಾಗಿ ಯಾವ 3 ಸ್ಥಳಗಳಿಂದ ದೂರ ಇರಬೇಕು ಮತ್ತು ನರದೃಷ್ಟಿಯಿಂದ ಹೇಗೆ ಪಾರು ಮಾಡಬೇಕು ಅನ್ನುವುದು ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅತಿಯಾದ ಅಹಂಕಾರ ಮತ್ತು ಅವಮಾನವಿರುವ ಸ್ಥಳ. ಮೇಷರಾಶಿಯವರು ಸ್ವಾಭಿಮಾನಿಗಳು. ಮಂಗಳನ ಪ್ರಭಾವದಿಂದಾಗಿ ಅವರಿಗೆ ತಮ್ಮ ಗೌರವಕ್ಕೆ ಧಕ್ಕೆ ಆದರೆ ಸಹಿಸೋದು ಕಷ್ಟ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ವೋ, ಎಲ್ಲಿ ನಿಮ್ಮನ್ನು ಕೀಳಾಗಿ ಕಾಣ್ತಾರೋ ಅಂತಹ ಸ್ಥಳಗಳಿಗೆ ಅಥವಾ ಅಂತಹ ವ್ಯಕ್ತಿಗಳ ಬಳಿಗೆ ಪದೇ ಪದೇ ಹೋಗೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮಗಳು, ಇಂಥ ಸ್ಥಳಕ್ಕೆ ಹೋಗೋದ್ರಿಂದ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಕೆಡಿಸಿ ಅನಗತ್ಯ ಕೋಪಕ್ಕೆ ಕಾರಣವಾಗಿ ರಕ್ತದೊತ್ತಡಂತಹ ದೈಹಿಕ ಸಮಸ್ಯೆಗಳನ್ನು ತಂದೊಡ್ಡಬಹುದು. ದೇವರಿಗೂ ಕೂಡ ಇಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಸಾಧ್ಯವಾಗದಷ್ಟು ಹಠಕ್ಕೆ ನೀವು ಬೀಳಬಹುದು. ಇನ್ನು ಎರಡನೇದಾಗಿ, ವಿವಾದಾತ್ಮಕ ಅಥವಾ ಕಾನೂನು ಬಾಹಿರ ಚಟುವಟಿಕೆ ನಡೆಯುವ ಸ್ಥಳ. ನಿಮ್ಮ ರಾಶಿಯ ಸ್ವಭಾವನೆ ಗುಂಪುಗಾರಿಕೆ ಅಥವಾ ನ್ಯಾಯಕ್ಕಾಗಿ ಹೋರಾಡೋದು. ಆದರೆ ನಿಮಗೂ ಸಂಬಂಧವಿಲ್ಲದ ಜಗಳಗಳು ನಡೆಯುವ ಸ್ಥಳ ಅಥವಾ ಕಾನೂನಿಗೆ ವಿರುದ್ಧವಾಗಿ ಕೆಲಸಗಳು ನಡೆಯುವ ಜಾಗಕ್ಕೆ ಕುತೂಹಲಕ್ಕಾಗಿ ಕೂಡ ನೀವು ಹೋಗೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮ, ಮೇಷರಾಶಿಯವರಿಗೆ ಜಾತಕದಲ್ಲಿ ಬಂಧನ ಯೋಗ ಅಥವಾ ಅನಗತ್ಯ ಅಪವಾದದ ಭಯ ಅನ್ನೋದು ಇರುತ್ತೆ. ಬೇರೆಯವರ ತಪ್ಪುಗಳಿಗೆ ನೀವು ಬಲಿಯಾಗುವ ಸಾಧ್ಯತೆ ಹೆಚ್ಚು. ನಿಮ್ಮ ಉದ್ವೇಗದ ನಿರ್ಧಾರದಿಂದ ಅಲ್ಲಿ ಪ್ರಾಣಾಪಾಯ ಅಥವಾ ದೀರ್ಘಕಾಲದ ಕೋರ್ಟ್ ಕಚೇರಿ ಅಲೆದಾಟ ಆರಂಭ ಆಗಬಹುದು. ಇನ್ನು ಹಳೆಯ ಶತ್ರುಗಳಿರುವ ಅಥವಾ ಈ ಹಿಂದೆ ದ್ರೋಹಕ್ಕೊಳಗಾದ ಸ್ಥಳ. ಮೇಷರಾಶಿಯವರು ಬೇಗನೆ ಕ್ಷಮಿಸುವ ಗುಣ ಹೊಂದಿದ್ರೂ ಕೂಡ ಹಳೆಯ ಕಹಿ ಘಟನೆಗಳು ನಡೆದ ಸ್ಥಳಕ್ಕೆ ಮರಳಿ ಹೋಗೋದಕ್ಕೆ ಹೋಗಬಾರ್ದು. ಅದು ನಿಮಗೆ ಮುಳುವಾಗಬಹುದು. ಈಗ ಪರಿಸ್ಥಿತಿ ಬದಲಾಗಿದೆ ಅಂತ ನಂಬಿ ನೀವು ಶತ್ರುಗಳ ಗುಡಿಗೆ ಹೋಗಿದ್ದೆ ಆದರೆ ಅಲ್ಲಿ ನಿಮಗೆ ತಿಳಿಯದಂತೆ ಸಂಚು ರೂಪಿಸುವ ಸಾಧ್ಯತೆ ಇರುತ್ತೆ. ಇವೆಲ್ಲ ಪರಿಣಾಮ ನಿಮ್ಮ ನೇರ ನಡೆ, ನುಡಿ ಶತ್ರುಗಳಿಗೆ ದೊಡ್ಡ ಅಸ್ತ್ರವಾಗಿರುತ್ತೆ. ಇನ್ನು ಆರ್ಥಿಕ ನಷ್ಟದ ಜೊತೆಗೆ ನಿಮ್ಮ ಕುಟುಂಬದ ಗೌರವಕ್ಕೂ ಹಾನಿಯಾಗಬಹುದು. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಇಂತಹ ಅಸುರಕ್ಷಿತ ಸ್ಥಳಗಳಿಗೆ ಹೋಗೋದು ನಿಮ್ಮ ಆಯಸ್ಸಿನ ಮೇಲೆ ಪ್ರಭಾವವನ್ನು ಬೀರಬಹುದು. ಮೇಷರಾಶಿಯವರ ಮೇಲೆ ನರದೃಷ್ಟಿಯ ಪ್ರಭಾವ. ನರದೃಷ್ಟಿಗೆ ಎಂಥ ಕಲ್ಲಾದರೂ ಕೂಡ ಸೀಳುತ್ತೆ ಎಂಬ ಒಂದು ಮಾತಿದೆ. ಮೇಷರಾಶಿಯವರು ಅತಿ ವೇಗವಾಗಿ ಯಶಸ್ಸು ಕಾಣುವವರು ಮತ್ತು ಆಕರ್ಷಕ ವ್ಯಕ್ತಿತ್ವದವರು ಆಗಿರ್ತಾರೆ. ಈ ಕಾರಣಕ್ಕಾಗಿಯೇ ಇವರ ಮೇಲೆ ಬೇರೆಯವರ ಕೆಟ್ಟ ದೃಷ್ಟಿ ಅಥವಾ ದೃಷ್ಟಿ ಅನ್ನೋದು ಹೆಚ್ಚಾಗಿ ಬೀಳುತ್ತೆ. ಇನ್ನು ಉದ್ಯೋಗ ಮತ್ತು ಯಶಸ್ಸಿನ ಮೇಲೆ ದೃಷ್ಟಿ. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತೀರಾ. ಕಡಿಮೆ ಅವಧಿಯಲ್ಲಿ ಬಡ್ತಿ ಪಡೆಯೋದು ಅಥವಾ ನಿಮ್ಮ ನಾಯಕತ್ವದ ಗುಣವನ್ನು ಕಂಡು ಸಹೋದ್ಯೋಗಿಗಳು ಅಸೂಯೆಯನ್ನು ಪಡಬಹುದು. ಕೆಲಸದಲ್ಲಿ ಏಕಾಗ್ರತೆ ಅನ್ನೋದು ತಪ್ಪಿಡುತ್ತೆ. ಸರಿಯಾಗಿ ಮಾಡಿದ ಕೆಲಸದಲ್ಲೂ ಕೂಡ ಬಾಸ್ನಿಂದ ಬೈಗಳು ತಿನ್ನೋದು, ವಿವರಿಸಲಾಗದ ತಲೆನೋವು ಬರೋದು, ಇವೆಲ್ಲವೂ ಕೂಡ ನರದೃಷ್ಟಿಯ ಲಕ್ಷಣಗಳೇ ಆಗಿರುತ್ತೆ. ಇನ್ನು ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ದೃಷ್ಟಿ. ಮೇಷರಾಶಿಯವರು ಹೊಸ ಉದ್ಯಮಗಳನ್ನು ಆರಂಭಿಸಲು ಇಷ್ಟಪಡ್ತಾರೆ. ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗ್ತಿರೋದನ್ನು ಕಂಡು ಸುತ್ತಮುತ್ತಲಿನವರು ಮಾಡುವ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ವ್ಯಾಪಾರವನ್ನು ಕುಂಠಿತ ಮಾಡಬಹುದು. ಇನ್ನು ಇದರ ಲಕ್ಷಣಗಳೇನು? ಲಾಭದಲ್ಲಿ ಉದ್ಯಮ ಇದ್ದಕ್ಕಿದ್ದಂತೆ ನಷ್ಟಕ್ಕೆ ಸಿಲುಕೋದು ಅಥವಾ ಹಣದ ಹರಿವು ನಿಲ್ಲೋದು ಅಥವಾ ಯಂತ್ರೋಪಕರಣಗಳು ಪದೇ ಪದೇ ಕೆಡೋದು. ಇನ್ನು ಕೌಟುಂಬಿಕ ಸುಖ ಮತ್ತು ಮಕ್ಕಳ ಮೇಲೆ ದೃಷ್ಟಿ. ನಿಮ್ಮ ಸಂಸಾರವು ಅನ್ಯೋನ್ಯವಾಗಿದ್ದರೆ ಅಥವಾ ನಿಮ್ಮ ಮಕ್ಕಳು ಓದಿನಲ್ಲಿ ಮುಂದಿದ್ರೆ ಹತ್ತಿರದ ಸಂಬಂಧಿಗಳು ಅಥವಾ ನೆರೆಹೊರೆಯವರ ದೃಷ್ಟಿ ಅನ್ನೋದು ಬೀಳುತ್ತೆ. ಇದರ ಲಕ್ಷಣಗಳೇನು? ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಗಂಡ ಹೆಂಡತಿ ನಡುವೆ ಜಗಳ ಆಗೋದು, ಮಕ್ಕಳಿಗೆ ಪದೇ ಪದೇ ಜ್ವರ ಬರೋದು ಅಥವಾ ಅವರ ಓದಿನ ಆಸಕ್ತಿ ಕಡಿಮೆಯಾಗೋದು.
ಇದಕ್ಕೆಲ್ಲ ಏನು ಮಾಡಬೇಕು, ಪರಿಹಾರ ಮಾರ್ಗಗಳು ಏನೇನು ಮತ್ತು ರಕ್ಷಣೆ ಹೇಗೆ? ಮೇಷರಾಶಿಯವರು ಈ ಮೇಲಿನ ಸಂಕಷ್ಟಗಳಿಂದ ಪಾರಾಗೋದಕ್ಕೆ ಈ ಕೆಳಗಿನ ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ಅನುಸರಿಸಬೇಕು. ನೀವು ಯಾವಾಗಲೂ ಕೂಡ ಹನುಮಾನ್ ಚಾಲೀಸ ಸಾಧ್ಯ ಅಂದರೆ ಡೈಲಿ ಓದಿ, ಇಲ್ಲಾಂದರೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಪಠನೆ ಮಾಡಿ. ಮೇಷರಾಶಿಯ ಅಧಿಪತಿ ಮಂಗಳನಿಗೆ ಅಧಿದೇವತೆ ಆಂಜನೇಯ ಸ್ವಾಮಿ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲೀಸ ಪಠಿಸುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸವನ್ನು ಮಾಡುತ್ತೆ. ಇದು ನಿಮ್ಮ ಉದ್ವೇಗವನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ಇನ್ನು ಕೋಪದ ನಿಯಂತ್ರಣ ಮಾಡಬೇಕಾದ್ರೆ ಯಾರಿಗಾದರೂ ನೀವು ಪ್ರತಿಕ್ರಿಯೆ ನೀಡುವ ಮೊದಲು 1ರಿಂದ 10 ಸಂಖ್ಯೆಗಳನ್ನು ಎಣಿಸಿ. ನಿಮ್ಮ ಮೌನನೇ ನಿಮ್ಮನ್ನು ಅರ್ಧದಷ್ಟು ಅಪಾಯಗಳಿಂದ ಕಾಪಾಡುತ್ತೆ. ಇನ್ನು ದೃಷ್ಟಿ ತೆಗೆಯೋದು ವಾರಕ್ಕೊಮ್ಮೆ, ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಕಲ್ಲುಪ್ಪು ಅಥವಾ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯೋದು ಒಳ್ಳೆಯದು. ಇದು ನಿಮ್ಮ ಸುತ್ತಲೇ ಇರುವ ಒಂದು ನಕಾರಾತ್ಮಕ ವಲಯ, ನೆಗೆಟಿವ್ ಆರಾ ಏನಿದೆ ಅದನ್ನು ತೊಡೆದು ಹಾಕುತ್ತೆ. ರಹಸ್ಯವನ್ನು ಕಾಪಾಡಿ. ನಿಮ್ಮ ಯೋಜನೆಗಳನ್ನು, ನಿಮ್ಮ ಪ್ಲ್ಯಾನ್ಗಳನ್ನು ಪೂರ್ಣಗೊಳಿಸುವ ಮೊದಲೇ ಎಲ್ಲರ ಮುಂದೆ ಹಂಚ್ಕೋತಾ ಹೋಗಬೇಡಿ. ಗುಟ್ಟನ್ನು ಗುಟ್ಟಾಗಿಟ್ಟರೆ ಮಾತ್ರ ಯಶಸ್ಸು ಅನ್ನೋದು ನಿಮ್ಮ ಪಾಲಿಗೆ ಬರುತ್ತೆ. ಈ ತತ್ವವನ್ನು ನೀವು ಪಾಲಿಸಿ. ಬೇಳೆ ಅಥವಾ ಬಟ್ಟೆಯನ್ನು ಮಂಗಳವಾರದಂದು ಬಡವರಿಗೆ ದಾನ ಮಾಡಿ. ಇದು ಕುಜ ದೋಷದ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಕೊನೆಯ ಮಾತು ಹೇಳೋದಾದರೆ, ಮೇಷರಾಶಿಯವರು ಧೈರ್ಯಶಾಲಿಗಳೇ ಆದರೂ ಕೂಡ ವಿವೇಚನೆ ಇಲ್ಲದ ಧೈರ್ಯ ಮೂರ್ಖತನಕ್ಕೆ ದಾರಿ ಮಾಡಿಕೊಡುತ್ತೆ. ದೇವರು ನಿಮಗೆ ಬುದ್ಧಿವಂತಿಕೆಯನ್ನು ನೀಡಿದ್ದಾನೆ, ಅದನ್ನು ಬಳಸಿ ಅಪಾಯಕಾರಿ ಸ್ಥಳಗಳಿಂದ ದೂರ ಇರಿ. ನೀವು ನಿಮ್ಮ ಶಿಸ್ತು ಮತ್ತು ಭಕ್ತಿಯನ್ನು ಉಳಿಸಿಕೊಂಡ್ರೆ ಯಾವುದೇ ನರದೃಷ್ಟಿ ನಿಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನ ಹೇಗಿದೆ ಅಥವಾ ನಿಮ್ಮ ರಾಶಿಗೆ ಸರಿ ಹೊಂದುವ ಅದೃಷ್ಟದ ಹರಳು ಏನು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.